ಫಸ್ಟ್ ಟೈಮ್ ನಾನು ಈ ಥರ ರೆಡಿ ಆಗಿತ್ತು. ನಾನು ಯಾವತ್ತು ರೆಡಿ ಆಗಿತ್ತು. ಇವತ್ತು ನಾವು ಟ್ಯಾಟೂ ಅಂಗಡಿ ಹೊಂಟೀವಿ. ಟ್ಯಾಟೂ ಅಂಗಡಿ ಯಾಕಂದ್ರೆ ನಂದು ಅಚ್ಚೆ ಇತ್ತು, ಅದು ರಿಮೂವ್ ಮಾಡ್ತಾರೇನೋ ಅಂತ ಕೇಳ್ಕೊಂಬರ್ಬೇಕು. ತಾನ ಜೋಗಲ್ ಆಡಕತ್ತಾಳ, ಮಮತಾ ಸಾನಿವಿ ಹೆಂಗ್ ಜೋಗಲ್ ಆಡಕತ್ತಾರ ನೋಡ್ರಿ ಇಬ್ರು. ಸೊ ನಾನು ಇವತ್ತು ಆಟ ಓಡಿಸಕತ್ತೀನಿ ನೋಡ್ರಿ. ಹೇಳ್ತೀನಿ ನಾನು ಅಂದ್ರೆ ಇಷ್ಟಕ್ಕೊಂದು ರೆಡಿ ಆಗ್ತಿದ್ದಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ರೆಡಿ ಆಗ್ತಿದ್ದೆ ನೋಡ್ರಿ. ಟೇಸ್ಟ್ ಹೆಂಗಾಗೈತೆ, ಟೇಸ್ಟ್ ಭಾರಿ ಐತಲ್, ಟೇಸ್ಟ್ ಮಸ್ತ್ ಆಯ್ತು ಅವತ್ತಿನ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಿಲಾಡಿ ಜೋಡಿ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಾವು ಟ್ಯಾಟೂ ಅಂಗಡಿ ಹೊಂಟೀವಿ. ಟ್ಯಾಟೂ ಅಂಗಡಿ ಯಾಕಂದ್ರೆ ನಂದು ಅಚ್ಚೆ ಇತ್ತು, ಅದು ರಿಮೂವ್ ಮಾಡ್ತಾರೇನೋ ಅಂತ ಕೇಳ್ಕೊಂಬರ್ಬೇಕು. ಭಾಳ ದಿನ ಆಯಿತು, ಎಲ್ಲಿ ಸಿಕ್ಕಿಲ್ಲ. ಇಲ್ಲಿ ಒಂದು ಹೊಸ್ದಾಗಿ ಓಪನ್ ಮಾಡ್ಯಾರ, ಅದಕ್ಕೆ ಅಲ್ಲಿ ಏನಾದರೂ ಮಾಡ್ತಾರೇನೋ ಅಂತ ಒಂದ್ಸತಿ ಕೇಳ್ಕೊಂಬರಮಂತ ಹೊಂಟೀವಿ. ಹೋಗಂಬರ್ರಿ. ಕೃಷ್ಣ ರೆಡಿ ಆಗತ್ತಾನ. ನಿಮ್ಮದು ಎರಡು ಮಾತು. ತೆಗಿಸ್ಕೇಶಿಂದ ಒಂದು ಸಣ್ಣದೇ ಒಂದು ಡಾಟ್ ಐಸ್ಕತ್ತಿ. ನನಗೆ ಸಣ್ಣದ ಐಕ್ಯಬೇಕಂತ ಭಾಳ ಆಸೆ. ಇದು ಫುಲ್ಲು ದೊಡ್ಡದಾಗ್ಬಿಟ್ಟದ ಮೂರ್ತಿ ಎಲ್ಲ, ಅದನ್ನೇ ಕಾಣಿಸ್ತೈತಿ ನನಗೆ. ಅದು ಹೋಗಕ್ಕೆ ಏನೆಲ್ಲ ಟ್ರೈ ಮಾಡಿದೆ, ಆದ್ರೆ ಅದು ಹೋಗಲೇ ಆಗೈತಿ. ಅದಕ್ಕೆ ಅದನ್ನ ಏನಾದರೂ ರಿಮೂವ್ ಮಾಡ್ತಾರನ್ನು ಮಾಡಿಸ್ಕೊಂಡು ಸಣ್ಣದೊಂದು ಡಾಟ್ ಐಸ್ಕೊಂತೀನಿ ಅಷ್ಟೇ. ಏನಂತ ಚಂದ ಕಾಣಿಸ್ತೀವಿ ನೋಡ್ರಿ, ನಾನು ಚಂದ ಕಾಣಿಸ್ತೀನಿ, ಆದ್ರೆ ನನ್ನ ಮುಖದ ತುಂಬ ಅದೇ ಆಗಿಬಿಟ್ಟೈತಿ. ಮುಖದ ತುಂಬ ಅಂದ್ರೆ ನನ್ನ ಮೂಗಿನ ತುಂಬ ಇಲ್ಲೆಲ್ಲ ಫುಲ್ ದೊಡ್ಡದಾಗೈತೆ. ಅದು ಫೋನ್ಯಾಗ ನೋಡ್ರೆ ಕಾಣಿಸಲ್ಲ, ಡೈರೆಕ್ಟ್ ನೋಡ್ರೆ ಕಾಣಿಸುತ್ತೆ ಇಷ್ಟು ದೊಡ್ಡದೈತಲ್ಲ ಅಂತ. ಹ್ಞೂ ಬರ್ರಿ. ಒಂದು ಮಚ್ಚೆಗೆ ಇಷ್ಟು ಮಾಡಿದ್ದೆ ನಮ್ಮ ಮಕ್ಕಳಿಗೆ 50 ಮಚ್ಚೆ ಅಲ್ಲಪ್ಪ, ಇದಿರೋದು ಏನು ಹೇಳು, ಹಂಚಿ ಬಟ್ಟ. ಯಾವ ಬಟ್ಟ ತೆಗ್ಸಕ್ಕೆ ಬಂದಿದ್ವಲ್ಲ ರಿಮೂವ್ ಮಾಡ್ಸಕ್ಕೆ, ಅದಕ್ಕೆ ಅವರು ತೆಗಿತಾರಂತ, ಏನೋ 4 ಸತಿ ತೆಗಿತಾರಂತ. ಆಮೇಲೆ ಪ್ರೆಗ್ನೆಂಟ್ ಇರೋ ಸಲಕ್ಕೆ ಬೇಡ ಅಂದ್ರು, ಅದಕ್ಕೆ ವಾಪಸ್ ಮನೆಗೆ ಹೊಂಟಿವಿ. ಡೆಲಿವರಿ ಅದೆಲ್ಲ ಆದ್ಮೇಲೆ ಬರ್ರಿ ಅಂದ್ರು. ಆಯ್ತಂತ ಹೊಂಟಿವಿ. ಏನು ಹೇಳು, ಬೇಡ ಸುಮ್ಮನೆ ಯಾಕೆ ರಿಸ್ಕು ಅಂತಂದ್ರೆ ಅದಕ್ಕೆ ವಾಪಸ್ ಹೊಂಟಿವಿ. ಅದು ಫ್ರೈ ತೊಗೊಳಕ್ಕೆ ಕೆಂಪು, ಅದನ್ನೇ ನಾನು ತೋರಿಸಿದ್ದೆ. ಆವಾಗಲೇ ನಾವು ನಿನ್ನೆ ಬೇರೆ ತೊಗೊಂಡೋಗಿದ್ವಿ, ಅದು ವರ್ಕ್ ಆಗಲಿಲ್ಲ. ಅದಕ್ಕೆ ಇವಾಗ ಸ್ಪ್ರೇ ತಗೊಂಡ. ಇದು ಒಂದು ಸತಿ ತೊಗೊಂಡಿದ್ವಿ, ಖಾಲಿ ಆಗಿಬಿಟ್ಟು. ಏನು ತಗೊಲ್ಲ, ತಗೊಂತಿದ್ರೆ ಹಂಗೆ ತಗೊತಾನೆ ಇರ್ತೀವಿ, ರೊಕ್ಕ ಖಾಲಿ ಮಾಡಿಬಿಡ್ತೀವಿ. ಐಸ್ ಕ್ರೀಮ್ ನೋಡ್ರಿ ಎಷ್ಟು ತಗೊಂಡು ಎಲ್ಲ ನಮ್ಮ ಸಾನೆ ಮುಂದೆ ಇಟ್ರೆ ಹೆಂಗಿರುತ್ತೆ ಹೇಳು. ಮಾಲಿಗೆ ಹೋದ್ರೆ ಒಂದು ತೊಗೊಂಡ್ರೆ ಒಂದು ಫ್ರೀ ಸಿಗ್ತಾವ, ಬಟ್ ನಾವು ಮಾಲಿಗೆ ಹೋಗಲ್ಲ. ನಾನು ಒಬ್ಬಕ್ಕೆ ಹೋಗಿದ್ದೆ ಕೃಷ್ಣ ಊರಿಗೆ ಹೋದಾಗ. ಎಷ್ಟು ಬಿಲ್ ಮಾಡ್ಕೊಂಬಂದು ಹೇಳು? 150 ರೂಪಾಯಿ ಬಿಲ್ ಮಾಡ್ಕೊಂಡೆ ಮಾಲಿಗೆ ಹೋಗಿ. ಆದ್ರೂ ಒಂದು ಐಟಮ್ ತಗೊಂಡು ಹೊಂಟ್ಲೋಡ್ ರೈಸ್ ತೋರ್ಸು. ಇದು 30 ರೂಪಾಯಿ 40 ರೂಪಾಯಿ ಕೊಡ್ತಾಗ ಏನ 30 ರೂಪಾಯಿ 40 ರೂಪಾಯಿ ಕೊಡ್ತಾಗ ಅವಶ್ಯಕತೆ ಇರ್ತಾ ಇಷ್ಟಿಷ್ಟೇ. ಮತ್ತೇನು ನಾನು ಒಬ್ಬನೇ ತಗೊಂತ ಮಾಡಿದ್ದೆ. ಇಲ್ಲಿ ನಾ ಜೋಕ್ಲಾಡಕತ್ತೀನಿ, ಅಲ್ಲಿ ಅವ್ರವ್ವ ಆಕಿನ ಸುಗಕತ್ತಾರ ನೋಡ್ರಿ. ನಾವು ಪಾರ್ಕಿಗೆ ಬರ್ತಿರ್ಲಿಲ್ಲ, ನಾವು ಒಂಟಿಗೆ ಈಕಿ ನಾವು ಪಾರ್ಕ್ ನೋಡಿ ಏನು ಅನ್ನಕತ್ತಾರ. ಹಿಂಗ್ಲಿಂದ ಹೊಂಟಿದ್ವಿ ನಾವು, ಪಾರ್ಕ್ ನೋಡಿ ಅನ್ನಕತ್ತಾಳ, ಅದಕ್ಕೆ ಕರ್ಕೊಂಬಂದಿ ಅನ್ಸಾಳಿ. ಹಿಂಗೆ ಹೋಗ್ಬೇಕು ಹಂಗೆ ಹೋಗ್ಬೇಕಂತಲ್ಲ ಪಾರ್ಕಿಗೆ. ಹಾಕಿ ನಮಗೆ ಹೇಳಿಕೊಡಕತ್ತಲ್ಲ ಪಾರ್ಕ್ ಎಲ್ಲೈತಂತ. ಬಂಗಾರಿ ಎಲ್ಲ ರೂಟ್ ಗೊತ್ತಾ ನಿನಗೆ? ಅನ್ಬೇ ಹಾಂ ಲುಕ್ ಹೆಂಗೆ ಟರ್ನ್ ಹತ್ತಳಾಕಿ. ಮಮ್ಮಿ ಏನು ತೋರ್ಸಕತ್ತ.
ಇವಾಗ ಯಾರಿಲ್ಲ ಈ ಪಾರ್ಕ್ನಾಗ ಒಬ್ಬರೇ ಇಲ್ಲ. ಏನೋ ಒಂದು 4:15 ಬರ್ತಾರೆ ಜನ. ಎಷ್ಟು ಜನ ಬರ್ತಾರೆ ಇಲ್ಲಿ. ಈ ಪಾರ್ಕ್ ಅಷ್ಟೇ ಓಪನ್ ಐತೆ. ಅಲ್ಲ ಮನೆ ಹತ್ರ ಓಪನೇ ಇರಲ್ಲ. ಓಪನೇ ಇರಲ್ಲ ಅದು ಸಂಜೆಗೆ ಓಪನ್. ಅಲ್ಲೆಲ್ಲ ಸಣ್ಣ ಸಣ್ಣವ್ರು ಆಡ್ಬೋದು. ಇಲ್ಲಿ ಸಣ್ಣವ್ರು ಆಡೋಕ್ಕೆಲ್ಲ ಎಲ್ಲ ಹೋಗ್ಬಿಟ್ಟು ಇಲ್ಲ ಐಟಮ್ಸ್ ಅವೆಲ್ಲ. ಹೊಸ ಮಾಡ್ತಾರೆ. ಹೌದು. ತನ ಜೋಕಾಲಿ ಆಡಕತ್ತಾಳ. ಮಮತಾ ಸಾನಿವಿ ಹೆಂಗ್ ಜೋಕಾಲಿ ಆಡಕತ್ತಾರ ನೋಡ್ರಿ ಇಬ್ರು. ನೀನ್ ಹೆಂಗ್ ಬೆಂಡ ಆಯ್ತು ಯಾಕಿನ ಹಂಗ ಬೆಂಡ ಆತಾಳಕ್ಕೆ. ಏ ಬೀಳುತ್ತೆ ಹಂಗ್ ಮಾಡ್ಬಾರ್ದು ಮಗಳೇ. ಇದು ಒಳ್ಳೆ ಒಂದು ಹುಡುಗಿದೆ. ಹಿಂಗ್ ಚಂದ ಕುಂದ್ರ ಸುಮ್ಮನೆ ದೂರ ಮಾಡ್ಬೇಕಂತೀವಿ. ಪ್ರತಿಯೊಂದು ನಮ್ಮ ನೋಡಿ ಹಂಗೆ ಮಾಡ್ತಾಳಕಿ. ನೋಡಿ ಕಾಲ್ ನೋಡು. ಉಯ್ ಉಯ್ ನಮ್ಮಮ್ಮೆ. ಬಿಡ್ಬೇಡ ಬಿಡ್ಬೇಡ ಬೀಳುತ್ತೆ. ನಾನು ಒಬ್ಬಕ್ಕನೇ ಜೋಕಾಲಿ ಆಡಕತ್ತೀನಿ. ತಾವ ಅಲ್ಲಿ ಹೋಗಿ ಏನೋ ಮಾಡ್ಲತ್ತಾರ ನೋಡ್ರಿ. ಏನ್ ಮಾಡ್ತೀರಿ? ಅಕ್ಕಿ ಅವ್ರಪ್ಪ ಆಗಳೆ ಹಂಗೆ ಆಡೇನ ಹಂಗೆ ಮಾಡ್ಬೇಕಂತ ನೋಡ್ರಿ. ಎಷ್ಟಾಯ್ತು ಜೂಮ್ ಹಾಕ್ತೀನಿ. ಏನ್ ಮಾಡ್ತೀವಿ ಪ್ರತಿಯೊಂದು ಅದನ್ನೇ ಮಾಡ್ಬೇಕಂತ ಹೇಳೈತಿ ನೋಡ್ರಿ. ಗೊತ್ತೈತೆ ಈಗ ಒಂದ್ಸತಿ ಮನೆ ಮೇಲೆ ಹಂಗೆ ಮಾಡಿದ್ನ. ಅದಕ್ಕೆ ಬಿಟ್ಟು ಬಿಡ್ತ ನನಗೆ ಅಂತೇಳಿ. ಅಯ್ಯ ನೋಡ್ರಿ ಕೈ ಚುಳುಕತ್ತೀವ. ಕೈ ಚುಳುಕ ಅಂತವ ನೋಡ್ರಿ. ಯಾರು ಏನ್ ಮಾಡ್ಬೇಕಂತಾರ ಅದನ್ನೇ ಮಾಡ್ತೀನಿ ಅಂತತ್ತಿದ ಗುಬ್ಬಿ. ನೋಡ್ ಮಮ್ಮಿ ಜೋಕಿ ಅಂತ ಸುಡುತ್ತವೆ ಬಿಸ್ಲಿಗೆ. ಆಕಿಗೆ ಜಾರ ಬಂಡಿ ಜಾಸ್ತಿ ಇಷ್ಟ. ಆಕಿನ ಫೇವ್ರೆಟ್ ಜಾರ ಬಂಡಿ. ಆದ್ರ ಅಲ್ಲಿ ಒಂದು ಐತಿ ಫುಲ್ ಮುರಿದೋಗ್ಬಿಟ್ಟೈತೆ ಅದು. ನಡ್ರಿ ಸಾಕು ನಡ್ರಿ ಓಮ್ ನಡ್ರಿ. ಲೆಟ್ಸ್ ಗೋ ಬೇಬಿ. ನಾವು ಪಾರ್ಕಿಗೆ ಬರ್ಬೇಕಂತ ಗೊತ್ತಿದ್ರೆ ಆಕಿ ಫುಲ್ ಡ್ರೆಸ್ ಹಾಕ ಬರ್ತಿದ್ನೆ. ನಾವು ನಮ್ಮ ಅವ್ರ ಮನೆಗೆ ಹೋಗಿದ್ವಲ್ಲ ಅದಕ್ಕೆ ಹಂಗೆ ಬಂದ್ವಿ. ದಾರ್ಯಾಗ ನೋಡ್ಬಿಟ್ಟಾಳ ಆಕಿ ಜೇ ಜೇ ಅಂತ. ಅಯ್ಯೋ 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 ಇಡಕ 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 ಅಮ್ಮ ಹಿಂಗೆ ಇಡಕ ಹಿಂಗೆ ಐ ಐ ಓಯ್ ಹಾಯ್ ಬಾಯ್. ನೋಡ ಹಾಯ್ ಬಾಯ್ ಎಲ್ಲ ಗೊತ್ತೈತಿ. ಸೆಕೆಂಡ್ ಕಾರ್ಡ್ ಸಾನು ಸೆಕೆಂಡ್ ಕಾರ್ಡ್. ಥ್ಯಾಂಕ್ ಯು. ಆಕೆ ಥ್ಯಾಂಕ್ ಯು ಅನ್ನೋದು ಕಲ್ತಾಳ. ಮತ್ತು ಐ ಲವ್ ಯು ಅನ್ನೋದು ಕಲ್ತಾಳ. ಇನ್ನೇನೋ ಕಲ್ತೈತಿ ಅದು ಗುಬ್ಬವನ್ ಹಾಡ. ಬರ್ರಿ ಮನೆಗೆ ಹೋಗ್ರಿ. ಈಗ ತಳಗ್ ನೋಡ್ರಿ ಈಗ ಸಾಕೈ ನೋಡ್ರಿ. ಸಾಕಂದ್ರೆ ಅಳಕತ್ತಾಳೆ. ಸಾಕು ಬ್ರೋ ಮನೆಗೆ ಹೋಮ್ಮ ಮನೆಗೆ ಹೋಮ್. ನಾವು ಕರ್ಕೊಂಬಂದಿದ್ದೆ ತಪ್ಪಾದ್ ನೋಡ. ಆಕಿ ಒಂದ್ಸತಿ ನೋಡ್ಕೊಂಬಿಟ್ರೆ ಸಾಕಿಂದ. ಬಾ ಓಮ ಮನಿಗೆ ಹೋಮ. ಸೊ ನಾನು ಇವತ್ತು ಆಟೋ ಓಡ್ಸಕತ್ತೀನಿ ನೋಡ್ರಿ. ಆಟೋ ಓಡ್ಸತ್ನಾಗ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರ. ನಾನು ನೋಡ್ತಾನಂತೆ ಹುಡುಗ. ಯಾವಾಗ ನೋಡಿದಿಲ್ಲ ಹುಡುಗ? ನಮ್ಮ ವಿಡಿಯೋಸ್ ಯಾವಾಗ ನೋಡಿದೆ? ನಾನು ಯಾವಾಗ ನೋಡಿದೆ? ಅಲ್ಲಿ ನೋಡಿದೆ. ನಾನು ವಿಡಿಯೋದಾಗ ನೋಡ್ತಿರ್ತೇನೆ ನಾನು ಫೋನ್ಯಾಗ. ಸೊ ಆಟೋ ಯಾಕೆ ಓಡಿಸ್ಕೊಂಬಂದಿನಿ ಅಂದ್ರೆ ಇವತ್ತೊಂದು ರೀಲ್ ಐತೆ ಆಟೋ ಜೊತೆಗೆ. ಅದು ಮಾಡ್ಬೇಕಂತ ಈ ಕಡೆ ಬಂದೀನಿ. ಮಮತಾ ಇಲ್ಲ, ಮಮತಾ ಮನ್ಯಾಗದಾಳ. ಒಂದು ರೀಲ್ ಇತ್ತು ಆಟೋದಾಗ, ಅದಕ್ಕೆ ಬಂದೀನಿ. ನಾನು ಬರೀ ಹುಡ್ರದ್ದು ಮಾತ್ರ ಇತ್ತು, ಹಾಗಾಗಿ ಆಟೋ ತೊಗೊಂಬಂದಿದ್ದೀನಿ. ಇವಾಗ ಹುಡ್ರು ಬರ್ತಾರೆ, ಬಂದ ತಕ್ಷಣ ಮಾಡ್ಬೇಕು ವಿಡಿಯೋ. ನೋಡ್ರಿ ನಾನು ಇವಾಗ ಒಂದು ರೀಲ್ ಮಾಡ್ಬೇಕು. ನಮ್ಮ ಹೀರೋ ನಾವು ಪ್ರೊಡ್ಯೂಸರು ಡೈರೆಕ್ಟ್ರು. ನಮ್ಮ ಹೀರೋ ಬಂದಾರೆ, ಇವಾಗ ಸ್ಟಾರ್ಟ್ ಮಾಡ್ಬೇಕು. ನೋಡ್ರಿ
ನೀನ್ ಯಾಕತಿ ನೋಡ್ರಿ ಮಮತಾ ಇವತ್ತು ಹೆಂಗ್ ರೆಡಿ ಆಗ್ಯಾಳ ಮಿಂಚಕತ್ತಲ್ಲ ಇವತ್ತು. ಅಸಹ್ಯ ಕಾಣಿಸ್ತೀನಲ್. ಇಲ್ಲ ಚಂದ ಕಾಣಿಸ್ತಿ. ಫಸ್ಟ್ ಟೈಮ್ ನಾನು ಈ ತರ ರೆಡಿ ಆಗಿತ್ತು. ನಾನು ಯಾವತ್ತು ರೆಡಿ ಆಗಿ ನೋಡ್ರಿ ಹೆಂಗದ ಈ ಡ್ರೆಸ್ಸು ನನ್ನ ತಂಗಿ ಸಣ್ಣ ನೋಡಿ ಈ ತರ ಕಾಣಿಸ್ತಿ ಅಲ್ಲ. ಇವಾಗ ಕಾಲೇಜಿಗೆ ಸ್ಕೂಲಿಗೆ ಹೊಂಟಿದ್ದೀವಿ ನೋಡಿ. ಹೌದಾ ಇದ್ರಾಗ ಏನೋ ನಾಗವಲ್ಲಿ ತರ ಕಾಣ್ಸಕತ್ತೀನಿ ಅನ್ಕಂತೀನಿ. ನಿಂದು ನಾರ್ಮಲ್ ಆಗಿ ಇದ್ರೇನೆ ಚಂದ ಕಾಣಿಸ್ತಿ. ಚಂದ ಅಂದ್ರ ಮೇಕಪ್ ಹಾಕಿದ್ರೆ ಚಂದ ಕಾಣಿಸ್ತಿ. ನಾನು ಯಾವಾಗ ಒಂದ್ಸತಿ ಹಾಕ್ಯತ್ತೀನಲ್ಲ. ಫಸ್ಟ್ ಟೈಮ್ ನಾನು ಈ ತರ ರೆಡಿ ಆಗಿದ್ದು. ನಾನು ಈ ತರ ಯಾವಾಗ ರೆಡಿ ಆಗ್ತಿದ್ನಿ ಅಂದ್ರ ಕೃಷ್ಣಾಗ ಲವ್ ಮಾಡೋ ಟೈಮಿಗೆ ರೆಡಿ ಆಗ್ತಿದ್ದೆ ನಾನು. ಅಂದ್ರೆ ಇಷ್ಟಕ್ಕೊಂದು ರೆಡಿ ಆಗ್ತಿದ್ದಿಲ್ಲ, ಸುಮ್ಮನೆ ಸಿಂಪಲ್ ಆಗಿ ರೆಡಿ ಆಗ್ತಿದ್ದೆ. ಇವತ್ತು ಸ್ವಲ್ಪ ವಿಡಿಯೋ ಇತ್ತಲ್ಲ, ನಮ್ದು ರೀಲ್ ಇತ್ತು ಮಾಡೋದು, ಅದ್ರ ಸಂಬಂಧ ಈ ಥರ ರೆಡಿ ಆಗೀನಿ ಅಲ್ಲ. ಇಲ್ಲಿ 2 ಇದು ಕಿತ್ಬಿಟ್ಟು ಹಾಕ್ಬೇಕು. ನಮ್ಮ ಸಾನ್ವಿ ಇದ್ರೆ ಇಷ್ಟೊಂದು ರೆಡಿ ಆಗಕ್ಕೆ ಬಿಡ್ತಿರ್ಲಿಲ್ಲ. ಕೆಟ್ಟ ಅಸಹ್ಯ ಕಾಣಕತ್ತೀನಿ ಅನ್ಸಕತ್ತೈತಿ ನನಗೆ. ಗೊತ್ತಿಲ್ಲ ಹೆಂಗ್ ಕಾಣ್ಸಕತ್ತೀನಿ ಅಂತ. ಕೃಷ್ಣ ಕೇಳಿದ್ರ ಚಂದ ಕಾಣಿಸ್ತೀಯ ಅಂತಾನ. ಚಂದ ಕಾಣಿಸ್ತಿ. ಅದು ಏನಾಯ್ತು ಗೊತ್ತಾ ನಿನಗೆ? ಇಷ್ಟು ದಿನ ಬಿಟ್ಬಿಟ್ಟು ಇವತ್ತು ಫಸ್ಟ್ ಟೈಮ್ ಅಲ್ಲ ಇಷ್ಟಕ್ಕೊಂದು ಮೇಕಪ್. ಫಸ್ಟ್ ಟೈಮ್ ಅನ್ನೋದಕ್ಕಿಂತ ನನ್ನ ಜೊತೆ ನಾನು ಮೇಕಪ್ಪೇ ಮಾಡ್ಕಲ್ಲ ಫಸ್ಟ್. ಮೇಕಪ್ ಹಾಕ್ಯನಲ್ಲ ಜಾಸ್ತಿ. ಅಪರೂಪ. ಈಗ ಅಪರೂಪ ಅಂದ್ರೆ ಒಂದು ರೀಲ್ ಶೂಟ್ ಇರೋದಕ್ಕೆ ಹಾಕ್ಯಂಡ ಮೇಕಪ್. ಇಲ್ಲಾಂದ್ರೆ ಅದನ್ನ ಮೇಕಪ್ ಕೂಡ ಹಾಕ್ಯಂತಿದ್ದಿಲ್ಲ. ನಾರ್ಮಲ್ ಆಗಿದ್ರೆ ಚಂದ ಕಾಣಿಸ್ತಾ. ಅವಾಗ ಈ ಥರ ಮೇಕಪ್ ಹಾಕ್ಬೇಕು. ಹೊರಗಡೆ ಹೋದಾಗ ಲೈಟಾಗಿ ಹಾಕ್ಬೇಕು, ಚೆನ್ನಾಗಿ ಕಾಣಿಸ್ತಾರೆ. ಅಂದ್ರೆ ನಿನ್ ಪ್ರಕಾರ ನಾನು ಓವರ್ ಮೇಕಪ್ ಆಗಿನಿ. ಅದು ನನ್ ಮುಖ ಇರೋದು ಬೆಳ್ಳಗೈತಲ್ಲ, ಅದಕ್ಕೆ ಇನ್ನ ಸ್ವಲ್ಪ ಇದಾಕೊಂಡ್ಬಿಟ್ಟಿನಲ್ಲ, ಹಂಗಾಗಿ ನನಗೆ ಒಂದ್ ಸ್ವಲ್ಪ ಓವರ್ ಅನ್ಸಕತ್ತೈತೆ ಅಷ್ಟೇ. ನಾನು ಯಾವಾಗ್ಲೂ ಬರೀ ಸಿಂಪಲ್ ಆಗೇ ಇರ್ತೀನಿ. ಎಲ್ಲಿ ಹೊರಗೆ ಹೋದ್ರೂ ಸಿಂಪಲ್ ಆಗೇ ಇರ್ತೀನಿ. ಹಂಗಾಗಿ ಸಿಂಪಲ್ ಆಗಿರೋದೇ ರೂಢಿ ಆಗ್ಬಿಟ್ಟು ಇವಾಗ ಒಂದು ಸಾಂಗ್ ರೀಲ್ ಶೂಟ್ ಮಾಡ್ಬೇಕು ಅನ್ಕೊಂಡಿವಿ. ಕೃಷ್ಣ ನೀನ್ ಒಬ್ಬಕಿನೇ ಮಾಡನಕತ್ತಾನ. ನಾನು ಒಬ್ಬಕಿನೇ ಮಾಡಂಗ ಅನ್ಸಲ್ಲ ನನಗೆ. ಅದಕ್ಕೆ ಬಾ ಅನ್ನಕತ್ತೀನಿ ಕುಂತಾನೆ. ಬಾರ ಮಾಡಮ್ಮ. ಸಾಕಾಕತ್ತಿದ್ರು ಪಾಪ ಅವರು. ಇಲ್ಲ ಅವ್ರೇನಂತಂದ್ರ ಪ್ರೆಗ್ನೆಂಟ್ ಅಂತ ಅಕ್ಕ. ನಾನು ಫಸ್ಟ್ ಪ್ರೆಗ್ನೆಂಟ್ ಅಕ್ಕ, ನಿಂಗೆ ಬೇಬಿ ಮೂಮೆಂಟ್ ಎಷ್ಟು ತಿಂಗಳಿಗಾಯ್ತು ಅಂತ ಕೇಳಿದ್ರು. ರಿಪ್ಲೈ ಮಾಡ್ರಿ ಅಂತೇಳಿ. ನನಗೆ ಬೇಬಿ ಮೂಮೆಂಟ್ ಬಂದು 5 ತಿಂಗಳಿಗಾಗೈತಿ. ಇವಾಗ ನನ್ಗೆ 6 ತಿಂಗಳು. 5 ಮುಗಿದು 6 ಅದೇ ಜಾಸ್ತಿ ಜನ ಮಿಷಿನ್ ತುಳಿಬೇಡ್ರಿ, ಮಿಷಿನ್ ಮೇಲೆ ಕುಂದ್ರಬೇಡ್ರಿ ಅಂತ ಹಾಕಿದ್ರಿ. ನಾನೇನು ಡೈಲಿ ಮಿಷಿನ್ ಹೊಲಿಯಲ್ಲ. ಏನೋ ಮೊನ್ನೆ ಒಂದು ದಿವಸ ಅಷ್ಟೇ ಡ್ರೆಸ್ ಹೊಲ್ಕೋದಿತ್ತು ಅಂತ ಹೇಳಿ ಅಷ್ಟೇ ಹೊಲ್ದಿದ್ದು. ಅಂದ್ಬಿಟ್ರೆ ನಾನು ಡೈಲಿ ಯೂಸೇ ಮಾಡಲ್ಲ ಮಿಷಿನ್. ಯಾವಾಗೋ ಏನೋ ಅಪರೂಪ. ಇವೇನಾದರೂ ನನ್ವೇ ಡ್ರೆಸ್ ಅವು ಹಿಡ್ಕಾವಿದ್ರೆ ಅಷ್ಟೇ ಹಿಡ್ಕೊಂತೀನಿ. ಅದು ಬಿಟ್ರೆ ಇನ್ನೇನಿಲ್ಲ. ಇವತ್ತು ಬಾಂಗ್ಡಾ ಮೀನಾ ತಿನ್ನಕ್ಕೆ ಬಂದಾಳ. ಬಾಂಗ್ಡಾ ಮೀನು ಅವತ್ತು ಒಂದ್ಸತಿ ಬಂದಿದ್ವಿ. ಮನೆಗೆ ಮಾಡ್ಬೋದಾಗಿತ್ತು, ಆದ್ರೆ ಇಲ್ಲಿ ಟೇಸ್ಟ್ ಭಾರಿ ಇರುತ್ತೆ. ಹಂಗಾಗಿ ಇಲ್ಲಿಗೆ ಬಂದು ತಿನ್ಬೇಕು ಅಂತ ಅನ್ಸಿತ್ತು. ನಿಮ್ಗೆ ಅನ್ಸಿಲ್ಲ? ಅನ್ಸೈತಿ. ಇಬ್ಬರಿಗೂ ಅನ್ಸೈತೆ ಹೇಳ್ಬೇಕಂದ್ರೆ ಅಲ್ಲ. ಇಬ್ಬರಿಗೆ ಅನ್ಸಿದಕ್ಕೆ ಹೊರಗೆ ಬಂದೀವಿ ಅದು. ಹೆಂಗೆ ಟೇಸ್ಟ್ ನೋಡು. ಬಿಸಿ ಐತಿ. ಬಿಸಿನೇ ಇರುತ್ತೆ. ಮತ್ತು ತಣ್ಣಗೆ ಮಾಡಕ್ಕೆ ಕುಂತಿದ್ದೇನೆ ಇಷ್ಟೊಂದು. ಬಾಯಿ ನೀರು ಬೇಕು. ಎಂಜಾಯ್. ನಿಂಬೆಣ್ಣೆ ಹಿಂಡ್ಕೊಂಡು ನೋಡ್ರಿ ಟೇಸ್ಟ್ ಹೆಂಗಾಗೈತೆ. ಟೇಸ್ಟ್ ಭಾರಿ ಆಗೈತಲ್ಲ. ಟೇಸ್ಟ್ ಮಸ್ತ್ ಆಯ್ತು. ಅವತ್ತಿನ ನೋಡ್ರಿ ಅವತ್ತು ಇಷ್ಟೊಂದು ಕ್ರಿಸ್ಪಿ ಆಗಿರಲಿಲ್ಲ. ಫುಲ್ ಕ್ರಿಸ್ಪಿಯಾಗಿ ಮಸ್ತ್ ಆಗಿತ್ತು.